ಬೆಟ್ಟದಲ್ಲಿ ವಿಶೇಷತೆಗಳು ಏನಿದಾವೆ ಅಂದ್ರೆ, ಒಂದು ಸ್ವತಃ ಶ್ರೀರಾಮನ ಪ್ರತಿಷ್ಠಾಪನೆ ಮಾಡಿರೋ ಲಿಂಗು, ಹಾಗೂ ಇಲ್ಲಿ ನೀವೊಂದು ಬಂಡೆ ಕಾಣಬಹುದು, ಕಪ್ಪು ಕಲರ್ದ ಒಂದು ಬಂಡೆ ಅಲ್ಲಿ ಆ ನದಿ ಕಲ್ಯಾಣಿಯಿಂದ ಇಲ್ಲಿವರೆಗೂ ಇದೆ. ಅದು ಸೀತಾಮಾತೆಯ ಸೆರಗು. ಕೆಲವರು ಹೇಳ್ತಾರೆ ಇದು ರಾವಣ ಎತ್ಕೊಂಡು ಹೋಗ್ಬೇಕಾದ್ರೆ ಇದು ರಾಮಂಗೆ ಗುರ್ತಿಗೋಸ್ಕರ ಬಿಟ್ಟಿರೋದು ಅಂತ. ಅದಲ್ಲ, ಇದು ಶ್ರೀರಾಮ ಮತ್ತೆ ಲಕ್ಷ್ಮಣ ವನವಾಸದಲ್ಲಿದ್ದಾಗ ಅವರು ತಾಯಿ ಇಲ್ಲಿ ಸ್ನಾನ ಮಾಡಿ ವಾಪಸ್ ಹೋಗೋ ಟೈಮಲ್ಲಿ ಅವ್ರಿಗೆ ಆ ಕಡೆಯಿಂದ ರಾಮ ಮತ್ತೆ ಲಕ್ಷ್ಮಣ ಬರುವಂತ ಕರೆ ಗೊತ್ತಾದಾಗ ಅವರು ಆತುರದಿಂದ ಎದ್ದು ಬರಬೇಕಾದ್ರೆ ಬೇಲಿಗೆ ತಗಲಿ ಸೀತೆ ಸೆರಗನ್ನ ಹರಿದು ಬಿದ್ದಿರೋ ಅಂಥದ್ದು. ಇದು ಇದರ ಪೌರಾಣಿಕತೆ. ಅದಲ್ಲದೆ ಇಲ್ಲಿ ಕೆಳಗಡೆ ಇನ್ನ 2 ಗುಹೆಗಳಿದೆ, ಸಿದ್ಧರ ಗುಹೆಗಳು. ಇಲ್ಲಿ ಸಿದ್ಧರ ಗುಹೆ ತುಂಬಾ ವಿಶೇಷವಾದಂಥ ಗುಹೆಗಳಿದಾವೆ. ಆ ಗುಹೆಯಲ್ಲಿ ಸಹ ಲಿಂಗು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಲಿಂಗು ಎದುರುಗಡೆ ವಿಘ್ನೇಶ್ವರನ ಕಲ್ಲಲ್ಲಿ ಕೆತ್ತಿರುವಂಥದ್ದು. ಇನ್ನೊಂದು ಗುಹೆ ಇದೆ, ದೊಡ್ಡ ಗುಹೆ, ದೊಡ್ಡ ಸಿದ್ದಪ್ಪನ ಗುಹೆ ಅಂತ ಹೇಳ್ತಾರೆ. ಸಣ್ಣ ಸಿದ್ದಪ್ಪ, ದೊಡ್ಡ ಸಿದ್ದಪ್ಪನಿಗೆ ಸುಮಾರು ಒಂದು 300 ಅಡಿ ಒಳಗಡೆ ಹೋಗ್ಬೇಕು. ಒಳಗಡೆ ಹೋದ್ರೆ ಅಲ್ಲಿ ಒಂದು ಮಂಟಪ ಇದೆ, ಲಿಂಗು ಇದೆ. ಆಗ ಚೋಳರ ಕಾಲದಲ್ಲಿ ನಿರ್ಮಿತವಾದಂಥ ದೇವಸ್ಥಾನಗಳಿವು. ಆ ಸಮಯದಿಂದಲೂ ಈಗಿರೋಂಥ ವಿಶೇಷವಾದಂಥ ದೇವಸ್ಥಾನ. ತುಮಕೂರು ಸುತ್ತಮುತ್ತಲೇ ಇರೋಂಥ ಸಿದ್ರ ಬೆಟ್ಟ, ಶಿವಗಂಗೆ ಬೆಟ್ಟ, ಅದ್ರ ಜೊತೆಯಲ್ಲಿ ಇದನ್ನು ಒಂದು ವಿಶೇಷವಾದಂಥ ಬೆಟ್ಟ. ಇದಂಥ ಬೆಟ್ಟಕ್ಕೆ ಸಮಿತಿ ಸಂಪರ್ಕದಿಂದ ತಾವೆಲ್ಲರೂ ಬಂದಿದ್ದೀರಾ. ತಮ್ಮೆಲ್ಲರೂ ಕೂಡ ಸಮಿತಿ ಪರವಾಗಿ ತುಂಬುವುದೇ ನಾನು ವಂದನೆಗಳನ್ನು ಅರ್ಪಿಸ್ತೇನೆ. ಹರಿ ಓಂ.